ನಿವೇಶನ ಕೊಡಿಸುವುದಾಗಿ ಜನರಿಂದ ಹಣ ವಸೂಲಿ. ಸೂರಿನ ಹೆಸರಿನಲ್ಲಿ ಅಮಾಯಕರಿಂದ ಸುಲಿಗೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಎನ್. ದೇವರಹಳ್ಳಿ ಗ್ರಾಮದ ಅಲೆಮಾರಿ ಕುಟುಂಬಗಳಿಗೆ ನಗರಂಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದಾಪುರ ಗ್ರಾಮದ ಬಳಿ ಚಂದ್ರ ಲೇಔಟ್ನಲ್ಲಿ ಕಡಿಮೆ ಬೆಲೆಗೆ ನಿವೇಶನ ಕೊಡಿಸುವುದಾಗಿ ಹಣ ಪಡೆದು ಹಣವೂ ಇಲ್ಲ, ನಿವೇಶನವೂ ಇಲ್ಲ, ಹಣಕ್ಕಾಗಿ ಸುಮಾರು 7 ತಿಂಗಳಿಂದ ನ್ಯಾಯಕ್ಕಾಗಿ ಅಲೆದಾಡುತ್ತಿದ್ದಾರೆ. ದಿನದ ತುತ್ತಿಗಾಗಿ ಊರೂರು ಅಲೆದಾಡಿ ರಸ್ತೆ ಹಾಗೂ ಖಾಲಿ ನಿವೇಶನಗಳಲ್ಲಿ ಬಟ್ಟೆಯಿಂದ ಮಾಡಿದ ಜೋಪಡಿಗಳಲ್ಲಿ ವಾಸ ಮಾಡುತ್ತಾ ಕೂಲಿ ಕೆಲಸದ ಜೊತೆಗೆ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಂಡು ಅಷ್ಟೋ ಇಷ್ಟೋ ಕೂಡಿಟ್ಟ ಹಣದಲ್ಲಿ ಸಿದ್ದಾಪುರ ಗ್ರಾಮದ ನಿವೇಶನಗಳನ್ನು ಕೊಡಿಸುವ ಹಾಗೂ ನಗರದ ಅಣ್ಣಪ್ಪ ಎಂಬುವವರಿಗೆ ಅಲೆಮಾರಿ ಕುಟುಂಬದ 6 ಜನರ ಬಳಿ 2 ಲಕ್ಷ ರು ಮುಂಗಡ ಪಡೆದು ನಿವೇಶನ ಹೆಸರಿಗೆ ಈ ಖಾತೆ ಮಾಡಿಸಿದ ಮೇಲೆ ಉಳಿದ ಹಣ ನೀಡುವಂತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ದಿನ ಕಳೆದಂತೆ ನಿವೇಶನ ನೀಡುವುದಾಗಿ ಹಣ ಪಡೆದವರನ್ನ ವಿಚಾರಿಸಲು ಹೋದಾಗ ನಗರದಲ್ಲಿದ್ದ ಕಚೇರಿ ಅನ್ನು ಮುಚ್ಚಲಾಗಿದ್ದು, ಹಣ ಕೊಡುವುದಾಗಿ ನೀಡಿದ ಚೆಕ್ ಬ್ಯಾಂಕಿಗೆ ಹಾಕಿದ ಖಾತೆಗಳಲ್ಲಿ ಹಣ ಖಾಲಿಯಾಗಿರುವುದು ಬೆಳಕಿಗೆ ಬಂದಿದ್ದು, ಹಣ ಪಡೆದವರ ಫೋನ್ ಸ್ವಿಚ್ ಆಫ್ ಆಗಿದೆ. ಠಾಣೆಗೆ ದೂರು ನೀಡಲೆಂದು ಹೋದರೆ ಅವನೇ ಸಾಲ ಮಾಡಿಕೊಂಡು ಊರು ಬಿಟ್ಟಿದ್ದಾನೆ ಹೋಗಿ ಎಂದು ದೂರು ಪಡೆಯದೆ ಪೊಲೀಸರು ವಾಪಸ್ ಕಳಿಸಿದ್ದಾರೆ. ರಾಧಾ ಡೆವಲಪರ್ ಹೆಸರಿಗೆ ಕರಾರು ಪತ್ರ ನೀಡಿದ್ದು, ಚಂದ್ರ ಲೇಔಟ್ ಮಾಲೀಕರ ಬಳಿ ಹೋದರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅಣ್ಣಪ್ಪ ಎಂಬುವ ವ್ಯಕ್ತಿ ನಮಗೂ ಸುಮಾರು 2.5 ಕೋಟಿ ಹಣ ವಂಚನೆ ಮಲ್ಲೇಶ್ ಅಂತ ಈ ಸಿದ್ದಾಪುರದ ಹತ್ರ ಲೇಔಟ್ ಮಾಡಿದ್ರು, ಸೈಟ್ ಅಂತ ತಗೊಂಡಿದ್ದೀವಿ, ಅದಕ್ಕೆ ಮೋಸ ಮಾಡಿಬಿಟ್ಟವ್ರು ಇವರು ತಗೊಂಡು ಎಲ್ಲ ಇದು ಮಾಡಿದ್ರು. ಯಾರು ಮೋಸ ಮಾಡೋದು? ಇವರು ಅಣ್ಣಪ್ಪ ಅಂತ ಎಷ್ಟು ದಿನ ಮೋಸ? ಕ್ಯಾತಣ್ಣನು ಇದ್ರು, ಅವರು ಬ್ರೋಕರ್, ಅವರು ಕೊಡಿಸಿರೋರು, ಅವರಿಬ್ರು ಸೇರಿ ಇದು ಮಾಡಿರೋ. ಎಷ್ಟು ಲಕ್ಷ ಕೊಟ್ಟಿದ್ರಿ? ನಾನು 2 ಲಕ್ಷ ಕೊಟ್ಟಿದ್ದೆ. ಏನ್ ಕೆಲಸ ಮಾಡಿದ್ರಿ ನೀವು? ನಾವು ಕೂಲಿ ಮಾಡ್ಕೊಂಡು ಭಿಕ್ಷಾ ಬೇಡ್ಕೊಂಡು ತಿಂತಾ ಇದ್ವಿ. ನಾವು ಇಲ್ಲಿ ಊರ್ ಬಿಟ್ಟು ಸೈಟ್ ಇಲ್ದಿದ್ದಕ್ಕೆ ಹೋಗಿ ಅಲ್ಲಿ ಹಿರಿಯೂರ್ತಾಗಿದ್ದು ಇದು ಮಾಡ್ತಾ ಇದ್ವಿ. ಹಿರಿಯೂರ್ತಾಗ ಏನ್ ಮಾಡ್ತೀರಿ? ಹಿರಿಯೂರ್ತಾಗ ಕೂಲಿ ನಾಲಿ ಮಾಡ್ಕೊಂಡು ಭಿಕ್ಷೆ ಬೇಡ್ಕೊಂತ ಇದ್ವಿ. ಯಾವ ಊರು? ಎನ್. ದೇವರಹಳ್ಳಿ. ಯಾವ ಸಮುದಾಯ ಇದು? ನಾವು ಜೋಗಿಯರು. ಏನಂತ ದುಡ್ಡು ಕೇಳಿದ್ರೆ ಏನಂದ್ರಿ? ದುಡ್ಡು ಕೇಳಿದ್ರೆ ಅದೇ ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, 15ನೇ ತಾರೀಕು 12ನೇ ತಾರೀಕು ಅಂತವ್ರಿ. ಸ್ಟೇಷನ್ ಕೊಟ್ಟಿದ್ರೆ ಕೊಟ್ಟಿದ್ರೆ ಸ್ಟೇಷನ್ಗೆ ಹೋಗಿದ್ರ? ಸ್ಟೇಷನ್ಗೆ ಹೋಗಿದ್ವಿ, ಅಲ್ಲೇನು ಇವತ್ತು ಕರೆಸ್ತೀನಿ. ಕೂಡಲೇ ಅಮಾಯಕರಿಗೆ ನಿವೇಶನ ಕೊಡಿಸುವ ಆಸೆ ತೋರಿಸಿ ವಂಚನೆ ಮಾಡಿದವರಿಗೆ ಸಂಬಂಧಪಟ್ಟ ಇಲಾಖೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವರೇ ಕಾದು ನೋಡಬೇಕಾಗಿದೆ. ಚಂದ್ರನಾಯ್ಕ ಮನೆ ಹತ್ರ ಹೋಗಿದ್ವಿ, ಲೇಔಟ್ ಹತ್ರ, ಅವರು ಸೈಟ್ ಮಾಡಿರೋ ಹತ್ರ. ಅವ್ರಿಗೆ ಹೋಗಿ ಹಿಂಗೆ ಮೋಸ ಮಾಡಿದ್ದಾರೆ, ದುಡ್ಡು ಕೊಡಿ ಅಂತ ಕೇಳಿದ್ರೆ ನಮಗೆ 2.5 ಕೋಟಿ ದುಡ್ಡು ಮೋಸ ಮಾಡಿ ಕೊಟ್ಟು ಹೋಗ್ಬಿಟ್ಟವನೆ ಅಂತ ಹೇಳ್ತಾ ಇದ್ದಾನೆ. ಅದೇ ನೀವು ಅವ್ರು ಹೆಂಗೆ ಮೋಸ ಹೋದ್ರು? ನಮಗೇನು ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಭಿಕ್ಷೆ ಬಿಡ್ತಿನ್ನೋರು. ಅವ್ರು ಹೆಂಗೆ ಬಿದ್ದರು? ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಂತೂ ಓದಿ ಅಷ್ಟಕ್ಕೊಂದು ಇದು ಹಾಸ್ಪಿಟ್ಲೇ ಕಟ್ಟವ್ರೆ. ನಮ್ಗೆ ಅದನ್ನು ಬರಲ್ಲಲ್ಲ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಮ್ಗೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ.